ಫ್ಲೈಓವರ್ನಿಂದ ಪರಾರಿ ಸಿನಿಮಾದಲ್ಲಿ ನಾವು ನೋಡಿದ್ವಿ ಯಾವ ಸ್ವರೂಪದಲ್ಲಿ ದರೋಡೆ ಮಾಡ್ಕೊಂಡು ಹೋಗುವಂಥದ್ದು, ಬ್ಯಾಂಕ್ ಲೂಟಿ ಮಾಡ್ಕೊಂಡು ಹೋಗುವಂಥದ್ದು, ಅದರಿಂದ ಎಲ್ಲರನ್ನು ಚಮತ್ಕಾರದ ರೀತಿಯಲ್ಲಿ ತಪ್ಪಿಸ್ಕೊಂಡು ಹೋಗುವಂಥದ್ದು, ಇಂಥದ್ದನ್ನೆಲ್ಲ ನಾವು ನೋಡಿದ್ದೀವಿ. ಯಾಕೆಂದರೆ ಅಲ್ಲಿ ಡೈರೆಕ್ಟ್ರ್ ಇರ್ತಾರೆ, ಆ್ಯಕ್ಟ್ರುಗಳಿರ್ತಾರೆ, ಕಟ್ ಆನ್, ಲೈಟ್ಸ್ ಆನ್ ಇವೆಲ್ಲವೂ ಕೂಡ ಇರುತ್ತೆ. ಆದರೆ ಇದು ಸಿನಿಮಾ ಅಲ್ಲ, ಇದು ಬೆಂಗಳೂರಿನಲ್ಲಿ ಹಾಡು ಹಗಲೇ ನಡೆದಿರ್ತಕ್ಕಂಥ ದರೋಡೆ, ಅದು ಕೂಡ 7,11,00,000 ರೂಪಾಯಿಗಳ ದರೋಡೆ. ಮತ್ತು ವಿಶೇಷವಾಗಿ ಕ್ಯಾಶ್ ಸಾಗಿಸುವ ವಾಹನಗಳನ್ನು ನಾವು ಬೆಂಗಳೂರಲ್ಲಿ ನೋಡ್ತಾ ಇರ್ತೀವಿ. ಅವ್ರು ಹೋಗ್ತಾ ಇರುವಂತಹ ರೀತಿ, ಅದರಲ್ಲಿ ಗನ್ ಹಿಡ್ಕೊಂಡು ಕುಳಿತಿರುವಂತಹ ಒಬ್ಬ ವ್ಯಕ್ತಿ 7 ಕೋಟಿ ರೂಪಾಯಿ ಹಣವನ್ನು ಸಾಗಿಸ್ತಾ ಇದ್ದಂಥದ್ದು 1-2 ರೂಪಾಯಿ ಅಲ್ಲ, ಅಲ್ಲಿ 7 ಲಕ್ಷ ರೂಪಾಯಿಯೂ ಅಲ್ಲ, 7 ಕೋಟಿ ರೂಪಾಯಿ ಹಣವನ್ನು ಸಾಗಿಸುವಾಗ ಗನ್ ಹಿಡ್ಕೊಂಡು ಕೂತಿರ್ತಕ್ಕಂಥ ವ್ಯಕ್ತಿ ಕೂಡ ಯಾರು ಬರ್ತಾರಂತೆ, ಏನು ನಾವು RBIನಿಂದ ಬಂದವರು ಅಂತ ಹೇಳ್ತಾರಂತೆ, IT ಇಂದ ಬಂದವರು ಅಂತ ಹೇಳ್ತಾರಂತೆ, ಇವ್ರ ಗಾಡಿನ ಅಡ್ಡ ಹಾಕ್ತಾರಂತೆ, ಕರ್ಕೊಂಡು ಹೋಗ್ತಾರಂತೆ. ಏನಾಗ್ತಾ ಇದೆ ಹಾಗಾದರೆ ಬೆಂಗಳೂರಿನಲ್ಲಿ? ಯಾವ ಸ್ವರೂಪದ ವ್ಯವಸ್ಥೆ ಇಲ್ಲಿ ಇದೆ ಮತ್ತು ಇಲ್ಲಿ ಏನು ನಡೀತಿದೆ ಅದನ್ನು ವರದಿ ನಿಂತು. ಬೆಂಗಳೂರಿನಲ್ಲಿ ಮಠ ಮಧ್ಯಾಹ್ನವೇ ಬೃಹತ್ ರಾಬರಿ ಆಗಿರುವಂಥದ್ದು. 7 ಕೋಟಿ ಅಂದಾಜು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ. ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಜನಗಳ ಹತ್ರ ಇರೋ ಹಣ ಸೇಫ್ಟಿನ? ಕಾನೂನು ಸುವ್ಯವಸ್ಥೆ ಅಧಪತನಕ್ಕೆ ಇಳಿದಿದೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಫ್ಲೈಓವರ್ ಮೇಲೆ ನಿಂತಿರೋ ಕ್ಯಾಶ್ ಕ್ಯಾರಿ ಮಾಡೋ ಗಾಡಿ ಹಾಡ ಹಗಲೇ ಡೈರಿ ಸರ್ಕಲ್ನ ಫ್ಲೈಓವರ್ ಮೇಲೆ ದರೋಡೆ ನಡೆದು ಹೋಗುತ್ತೆ. ನೋಡುತ್ತಿದ್ದಂತೆ ಒಂದಲ್ಲ ಎರಡಲ್ಲ 7,11,00,000 ರೂಪಾಯಿ ಕ್ಯಾಶ್ ಜೊತೆಗೆ ದರೋಡೆಕೋರರು ಪರಾರಿಯಾಗ್ತಾರೆ. ಧೂಮ್ ಸಿನಿಮಾದ ಸೀರೀಸ್ನಲ್ಲಿ ಹೇಗೆ ಚೋರಿ ಮಾಡೋರು ಪರಾರಿಯಾಗ್ತಾರೆ ಅನ್ನೋದನ್ನ ನೋಡಿ ಥಿಯೇಟರ್ನಲ್ಲಿ ಎಂಜಾಯ್ ಮಾಡ್ತಿದ್ವಿ. ಆದರೆ ಈ ಚೋರಿ ಸಿನಿಮಾ ಅಲ್ಲ, ರಿಯಾಲಿಟಿ. ಯಾವುದೇ ಸಿನಿಮಾ ಕಥೆಗೂ ಕಮ್ಮಿ ಇಲ್ಲ. ಬೆಂಗಳೂರಿನ ಭದ್ರತೆಗೆ ಸವಾಲಿನ ರೀತಿಯಲ್ಲಿ, ಪೊಲೀಸರ ದಕ್ಷತೆಗೆ ಚಾಲೆಂಜ್ ರೀತಿಯಲ್ಲಿ, ದೇಶದ ಸಿಲಿಕಾನ್ ಸಿಟಿ ಎಂದು ಕರೆಸಿಕೊಳ್ಳುವ ಬೆಂಗಳೂರಿನಲ್ಲಿ, ಅದೂ ಕೂಡ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಹೋಗೋ ಮಾರ್ಗದಲ್ಲಿ ನಡೆದಿರುವ ದರೋಡೆ ಇದು. ಇದು ಕರ್ನಾಟಕ ಹಿಂದೆಂದೂ ಕಾಣದ, ಕರ್ನಾಟಕ ಪೊಲೀಸರಿಗೆ ಸವಾಲಾಗಿರುವ ದರೋಡೆ. ಒಂದು ಬ್ಯಾಂಕ್ನಿಂದ ಮತ್ತೊಂದು ಬ್ಯಾಂಕ್ಗೆ ಸಾಗಿಸುತ್ತಿದ್ದ ಬರೋಬ್ಬರಿ 7,11,00,000 ರೂಪಾಯಿ ಹಣವನ್ನ ಹಾಡ ಹಗಲೇ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲೇ ಪಕ್ಕಾ ಅಂದ್ರೆ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲೇ ದರೋಡೆ ಮಾಡಲಾಗಿದೆ. ಮಹಾದರೋಡೆ. ಸಮಯ ಮಧ್ಯಾಹ್ನ 12:21. ಸ್ಥಳ JP ನಗರ ಟು ಗೋವಿಂದರಾಜಪುರ. JP ನಗರದ HDFC ಬ್ಯಾಂಕ್ನಿಂದ ಗೋವಿಂದರಾಜಪುರಂ ಬ್ರಾಂಚ್ಗೆ 7,11,00,000 ಶಿಫ್ಟ್ ಮಾಡಲಾಗ್ತಿತ್ತು. ಹಣ ತುಂಬಿಸಿಕೊಂಡ CMS ವಾಹನ ಜಯನಗರದ ಅಶೋಕ ಪಿಲ್ಲರ್ ಮೂಲಕವಾಗಿ ಹಾದು ಡೈರಿ ಸರ್ಕಲ್ ಮಾರ್ಗವಾಗಿ ಗೋವಿಂದರಾಜಪುರಂ ಕಡೆಗೆ ಹೊರಟಿತ್ತು. ಮಹಾದರೋಡೆ. ಸಮಯ ಮಧ್ಯಾಹ್ನ 12:29. ಸ್ಥಳ ಲಾಲ್ಬಾಗ್. ಹಣ ಸಾಗಿಸುವ CMS ಕಂಪನಿಯ ವಾಹನ ಲಾಲ್ಬಾಗ್ ಪಕ್ಕದ ರಸ್ತೆಯ ಮೂಲಕ ನಿಧಾನವಾಗಿ ಮುಂದಕ್ಕೆ ಹೋಗ್ತಿತ್ತು. ಇದೇ ಹಣ ಸಾಗಿಸುವ ವಾಹನವನ್ನ ದರೋಡೆಕೋರರಿದ್ದ ಕಾರು ಫಾಲೋ ಮಾಡ್ತಾ ಇತ್ತು. ಲಾಲ್ಬಾಗ್ ರಸ್ತೆಯಲ್ಲಿರುವ ಮನೆಯೊಂದರ CC ಕ್ಯಾಮೆರಾದಲ್ಲಿ ಆ ದೃಶ್ಯ ಸೆರೆಯಾಗಿತ್ತು. ಮಹಾದರೋಡೆ. ಸಮಯ ಮಧ್ಯಾಹ್ನ 12:35. ಸ್ಥಳ ಅಶೋಕ ಪಿಲ್ಲರ್. ಅಶೋಕ ಪಿಲ್ಲರ್ ಬಳಿ ಬ್ಯಾಂಕ್ಗೆ ಹಣ ಶಿಫ್ಟ್ ಮಾಡುವಾಗ 7-8 ಮಂದಿ ದರೋಡೆಕೋರರು RBI ಅಧಿಕಾರಿಗಳ ಸೋಗಿನಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಬೋರ್ಡ್ ಹಾಕಿಕೊಂಡಿದ್ದ ಇನೋವಾ ಕಾರಿನಲ್ಲಿ ಬಂದಿದ್ದಾರೆ. ಹಣದ ದಾಖಲೆ ಚೆಕ್ ಮಾಡಬೇಕೆಂಬ ನೆಪದಲ್ಲಿ ಹಣ ಇದ್ದ ವಾಹನದಲ್ಲಿದ್ದವರನ್ನ ಇನೋವಾ ಕಾರಿಗೆ ಹತ್ತಿಸಿಕೊಂಡಿದ್ದಾರೆ. ಬಳಿಕ ಡ್ರೈವರ್ಗೆ ಗನ್ ಪಾಯಿಂಟ್ ಇಟ್ಟು ಡೈರಿ ಸರ್ಕಲ್ ಕಡೆ ವಾಹನವನ್ನ ಮೂವ್ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಣ ಹಾಕುವಂತಹ ವೇಳೆಯಲ್ಲಿ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಮತ್ತು ಗನ್ ಮ್ಯಾನ್ ಏನಿರ್ತಾರೆ ಆತನನ್ನ ಅಲ್ಲೇ ಇಳಿಸ್ತಾರೆ. ಅಲ್ಲೇ ಇಳಿಸಿದ್ದಾದಂತಹ ಬಳಿಕ ಉಳಿದಂತಹ ಸಿಬ್ಬಂದಿಯವರನ್ನ ಆ ಒಂದು ಇನೋವಾ ಕಾರ್ಗೆ ಹತ್ತಿಸ್ಕೊಂಡ್ಬಿಟ್ಟು ನಿಮ್ಮನ್ನ ಇಂಟ್ರಾಗೇಷನ್ ಮಾಡ್ಬೇಕು ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಆ ಒಂದು ಗನ್ ಮ್ಯಾನ್ ಬಳಸಿದಂತಹ ಗನ್ ಏನಿತ್ತು ಆ ಒಂದು ಗನ್ ಕೂಡ ಅಷ್ಟೇ ಇದೇ ಒಂದು ವೆಹಿಕಲ್ ನಲ್ಲೇ ಬಿಟ್ಟು ಹೋಗಿದ್ದಾರೆ. ಯಾಕಂದ್ರೆ ಗನ್ ಮ್ಯಾನ್ ಅನ್ನು ಕೂಡ ಅಷ್ಟೇ ನೀನು ಯಾವುದೇ ಕಾರಣಕ್ಕೂ ಬರಂಗಿಲ್ಲ, ಇವ್ರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳ್ತಾರೆ.
ಮಹಾ ದರೋಡೆ, ಸಮಯ ಮಧ್ಯಾಹ್ನ 12:45, ಸ್ಥಳ ಡೈರಿ ಸರ್ಕಲ್ ಫ್ಲೈಓವರ್. ಹಣ ಸಾಗಿಸುತ್ತಿದ್ದ ಕಾರು ಡೈರಿ ಸರ್ಕಲ್ನ ಫ್ಲೈಓವರ್ನ ಮಧ್ಯಭಾಗಕ್ಕೆ ಬರುತ್ತಿದ್ದಂತೆ ಸಿಎಂಎಸ್ನ ಕ್ಯಾಶ್ ಸಾಗಿಸುವ ವಾಹನವನ್ನ ಅಲ್ಲೇ ನಿಲ್ಲಿಸ್ತಾರೆ. ಕ್ಷಣಾರ್ಧದಲ್ಲಿ 7,11,00,000 ರಾಬರಿ ಮಾಡಿ ಅದನ್ನ ಇನೋವಾ ಕಾರಿಗೆ ಶಿಫ್ಟ್ ಮಾಡಿಕೊಂಡು ದರೋಡೆಕೋರರು ಪರಾರಿಯಾಗಿದ್ದಾರೆ. ಹಣ ಸಾಗಿಸುತ್ತಿದ್ದ ವಾಹನ ಮತ್ತು ಸಿಬ್ಬಂದಿಯನ್ನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆಯೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಮಹಾದರೋಡೆ, ಸಮಯ ಮಧ್ಯಾಹ್ನ 1 ಗಂಟೆ. HDFCಯ ಬ್ರಾಂಚ್ ಮ್ಯಾನೇಜರ್ಗೆ ಫೋನ್ ಬಂದಿದೆ. ಕ್ಯಾಶ್ ಬರುತ್ತೆ ಎಂದು ಕಾಯುತ್ತಿದ್ದ ಮ್ಯಾನೇಜರ್ ಯಾಕೆ ಲೇಟ್ ಆಗಿದೆ ಎಂದು ಪ್ರಶ್ನಿಸುತ್ತಲೇ ಡ್ರೈವರ್ ನಡೆದ ಘಟನೆಯನ್ನ ವಿವರಿಸಿದ್ದಾನೆ. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಖಾಕಿ ಪಡೆ ಸ್ಥಳಕ್ಕೆ ದೌಡಾಯಿಸಿದೆ. ಪೊಲೀಸರು ಬರೋ ಹೊತ್ತಿಗೆ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಇದ್ದಿದ್ದು ದರೋಡೆಗೆ ಒಳಗಾದ ವಾಹನ ಮತ್ತು ಅದರಲ್ಲಿದ್ದ ಸಿಬ್ಬಂದಿ. ಬರೋಬ್ಬರಿ 7,11,00,000 ರೂಪಾಯಿ ಇವರ ಕಣ್ಣೆದುರೇ ದರೋಡೆಕೋರರ ಕೈ ಸೇರಿತ್ತು. ಹೀಗಾಗಿ ದರೋಡೆಗೊಳಗಾದವರಿಂದ ಮಾಹಿತಿ ಸಂಗ್ರಹಿಸಿದ ಪೊಲೀಸ್ ಅಧಿಕಾರಿಗಳು ದರೋಡೆ ನಡೆಸಿದವರ ಚಲನವಲನದ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಮತ್ತೊಂದೆಡೆ ಎಫ್ಎಸ್ಎಲ್ ಟೀಮ್ ವಾಹನದಲ್ಲಿದ್ದ ಬೆರಳಚ್ಚು ಸೇರಿದಂತೆ ಪ್ರತಿಯೊಂದು ಸಾಕ್ಷ್ಯ ಸಂಗ್ರಹಿಸುವ ಪ್ರಯತ್ನ ನಡೆಸಿದ್ದಾರೆ. ಹಣ ಲೂಟಿಗೆ ಖತರ್ನಾಕ್ ಪ್ಲಾನ್ ಮಾಡಿದ್ದ ದರೋಡೆಕೋರರು ಮೊದಲಿಗೆ ಝೆನ್ ಕಾರಿನಲ್ಲಿ ಎಟಿಎಂ ವ್ಯಾನ್ ಅಡ್ಡಗಟ್ಟಿದ್ದಾರೆ. ಬಳಿಕ ಝೆನ್ ಕಾರಿಂದ ಸಿಮೆಂಟ್ ಬಣ್ಣದ ಇನೋವಾಗೆ ದರೋಡೆಕೋರರು ಶಿಫ್ಟ್ ಆಗಿದ್ದಾರೆ. 2 ಕಾರುಗಳಿಗೆ ನಕಲಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿರುವುದು ಪತ್ತೆಯಾಗಿದೆ. ಅಲ್ಲದೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬೋರ್ಡ್ ಕೂಡ ಹಾಕಲಾಗಿತ್ತು. KA03NC8052 ನಂಬರಿನ ಕಾರಲ್ಲಿ ಬಂದು 7.11 ಕೋಟಿ ರೂಪಾಯಿ ಲೂಟಿ ಮಾಡಲಾಗಿದೆ. ಝೆನ್ ಕಾರಿನಲ್ಲೂ 3-4 ಮಂದಿ ಇದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ. ದರೋಡೆ ವೇಳೆ ಹಿಂದಿ ಭಾಷೆ ಮಾತನಾಡ್ತಾ ಇದ್ರು ಅನ್ನೋ ಮಾಹಿತಿ ಸಿಕ್ಕಿದ್ದು ಉತ್ತರ ಭಾರತದ ಗ್ಯಾಂಗ್ನಿಂದ ದರೋಡೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಹಣ ಸಾಗಿಸುತ್ತಿದ್ದ ಸಿಎಂಎಸ್ ಸಿಬ್ಬಂದಿ ಮೇಲೂ ಅನುಮಾನ. ಮೂವರನ್ನು ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ. ದರೋಡೆ ನಡೆದಾಗ ಸಿಎಂಎಸ್ ವಾಹನದಲ್ಲಿದ್ದ ಸಿಬ್ಬಂದಿ ಮೇಲೂ ಅನುಮಾನಗಳು ದಟ್ಟವಾಗಿವೆ. ಹೀಗಾಗಿ ಸದ್ಯ ಹಣ ತುಂಬಿದ್ದ ವಾಹನದಲ್ಲಿನ 4 ವಿಚಾರಣೆ ಮಾಡಲಾಗ್ತಿದೆ. ಇವರು ಇದೇ ಹಣ ಸಾಗಿಸುವ ಕಂಪನಿಯಲ್ಲಿ 7-8 ವರ್ಷಗಳಿಂದಲೂ ಕೆಲಸ ಮಾಡುತ್ತಿದ್ದರು ಎಂಬುದೂ ಗೊತ್ತಾಗಿದೆ. 7 ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ. ಆದರೆ ಇನ್ನೂ ವೆರಿಫೈ ಆಗ್ತಾಯಿದೆ. ಯಾಕೆಂದರೆ ಡ್ರೈವರ್ ಯಾರಿದ್ದಾರೋ ಅವ್ರು ಕರೆಕ್ಟಾಗಿ ಮಾಹಿತಿಗಳು ಹೇಳ್ತಾ ಇಲ್ಲ. ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿ ಅದಾದ ಮೇಲೆ ನಾವು ಎಂಟೈರ್ ಸಿಟಿಯಲ್ಲಿ ನಾಕಾಬಂದಿ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಫಿಸಿಕಲಿ ಹಿಡಿಲಿಕ್ಕೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಅಶೋಕ ಪಿಲ್ಲರ್ ಹತ್ರ ಅಲ್ಲಿಂದ ಫಾಲೋ ಮಾಡ್ತಾ ಬಂದರೆ ಅಲ್ಲಿ ಇಳಿಸಿದ್ದಾರೆ. ಅವ್ರಿಗೆ ನಾವು ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಅವ್ರಿಗೇನೋ ಇದು ಮಾಡಿದ್ದಾರೆ. ಡ್ರೈವರ್ ಒಬ್ಬರು ಬಿಟ್ಟು ಉಳಿದಾರೆಲ್ಲ ಬೇರೆ ವೆಹಿಕಲ್ ಹಾಕೊಂಡಿದ್ದಾರೆ. ಹಾಕೊಂಡು ಬಿಟ್ಟು ಬರೋದಕ್ಕೆ ಅಲ್ಲಿ ಕೆಳಗಡೆ ಇಳಿಸಿದ್ದಾರೆ ಉಳಿದಾರೆಲ್ಲ. ಡ್ರೈವರ್ ಇಲ್ಲಿವರೆಗೂ ಬಂದಿದ್ದಾರೆ. ಡ್ರೈವರ್ ಇಲ್ಲಿ ಬಂದ ಮೇಲೆ ಅವರಿಗೆ ಇಳಿಸ್ಬಿಟ್ಟು ಮೊಬೈಲೆಲ್ಲ ಕೊಟ್ಟು ಹೋಗೋದೇ ಕಳಿಸಿದ್ದಾರೆ. ಅವರಿಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಕಡೆಗೆ. ಯೂಶಲಿ ಅವರು 10 ವರ್ಷ 8 ವರ್ಷದಿಂದ ಕೆಲಸ ಮಾಡ್ತಾವ್ರಲ್ಲ. ಸ್ಪಷ್ಟವಾಗಿ ಆ ಥರ ಆಗೋದಾದ್ರೆ ಯಾವತ್ತೂ ಆಗಬೇಕಿದ್ದು, ದಿನ ಆಗಬೇಕಿದ್ದು, ಆ ಥರ ಯಾವುದೂ ಇಲ್ಲ, ಘಟನೆ ಇಲ್ಲ. ಒಂದು ಕಡೆ ತನಿಖೆ ಮಾಡುವಾಗಲೇ ಶಂಕಿತರ ಫೋಟೋಗಳು ಕೂಡ ಸಿಕ್ಕಿವೆ. ಶಂಕಿತ ದರೋಡೆಕೋರರ ಫೋಟೋ ರಿಲೀಸ್ ಮಾಡಿರುವ ಪೊಲೀಸರು ಇನೋವಾ ಹೋದ ಮಾರ್ಗಗಳಲ್ಲಿ ಹುಡುಕಾಡುತ್ತಿದ್ದಾರೆ. ಮಧ್ಯಾಹ್ನ 3:10 ಸಂದರ್ಭದಲ್ಲಿ ಭಟ್ರಹಳ್ಳಿ ಪಾಸ್ ಆಗಿರುವ ಇನೋವಾ ಕಾರು ತಮಿಳುನಾಡು ಕಡೆ ಹೋಗಿರುವ ಶಂಕೆ ಮೇರೆಗೆ ಅತ್ತಿಬೆಲೆ ಟೋಲ್ ಬಳಿಯೂ ನಾಕಾಬಂದಿ ಹಾಕಲಾಗಿದೆ. ಹಾಡ ಹಗಲೇ ಕೋಟಿ ಕೋಟಿ ದರೋಡೆ, ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಬೆಂಗಳೂರಿನಲ್ಲಿ ಇಂಥದ್ದೊಂದು ದರೋಡೆ ನಡೆದಿರೋದ್ರಿಂದ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮುಗಿಬಿದ್ದಿವೆ. ಬೆಂಗಳೂರಿನಂಥ ಟ್ರಾಫಿಕ್ ಇರುವ ನಗರದಲ್ಲಿ ಹಗಲಲ್ಲಿ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಲೂಟಿ ದರೋಡೆ ನಡೆಯುತ್ತಿದ್ದು ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ. ಹಣವನ್ನ ಲೂಟಿ ಹೊಡೆಯೋರ್ಗು ಏನೋ ಇರ್ಬೇಕು. ಇಲ್ಲ ಅಂದ್ರೆ ಆಡುವಾಗಲೇ ಸಾಧ್ಯನನ್ರಿ. ಅದು ಬೆಂಗಳೂರು ಅಂತ ಟ್ರಾಫಿಕ್ ಅಲ್ಲಿ ವೆಹಿಕಲ್ ಮೂವ್ ಮಾಡಕ್ಕೆ ಕಷ್ಟ. ಸತ್ತೋಗಿದೆ ಈ ಸರ್ಕಾರ. ಪೊಲೀಸ್ ಇಲಾಖೆನೇ ಒಂದು ರೀತಿ ಸತ್ತೋಗಿದೆ. ಈ ಕಾನೂನು ಸುವ್ಯವಸ್ಥೆ ಅನ್ನೋದು ಗಾಳಿಗೆ ತೋರ್ಬಿಟ್ಟಿದೆ. ATM ಅನ್ನೇ ದರೋಡೆ ಮಾಡ್ತಾರೆ ಅಂದ್ರೆ
ATM ವಾಹನವನ್ನೇ ದರೋಡೆ ಮಾಡ್ತಾರೆ ಅಂದರೆ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಇದೊಂದು ಶಾಂಪಲ್. ದರೋಡೆ, ಜನಾಕ್ರೋಶ, ಪ್ರತಿಪಕ್ಷಗಳ ತರಾಟೆ ಬೆನ್ನಲ್ಲೇ ವಿಧಾನಸೌಧದಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. ಸಿಎಂ ಕಚೇರಿಯಲ್ಲಿ ಗೃಹ ಸಚಿವರ ಜೊತೆಗೆ ಸಿದ್ದರಾಮಯ್ಯ ಸಭೆ ಮಾಡಿದ್ದಾರೆ. ದರೋಡೆ ಹಾಗೂ ನಂತರದ ಬೆಳವಣಿಗೆಗಳ ಮಾಹಿತಿ ಪಡೆದಿದ್ದಾರೆ. ನಂತರ ಮಾತಾಡಿರುವ ಪರಮೇಶ್ವರ್, ದರೋಡೆ ಬಗ್ಗೆ ಮಹತ್ವದ ಲೀಡ್ ಸಿಕ್ಕಿದ್ದು ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೇವೆ ಎಂದಿದ್ದಾರೆ. ಇಲ್ಲ, ದರೋಡೆ ಈಗ ನಮಗೆ ಇನ್ಫಾರ್ಮೇಶನ್ಸ್ಗಳು ಸಿಕ್ಕಿದ್ದಾವೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಅದು ಆಗಬಾರ್ದಿತ್ತು. ಯಾರು ಇದಕ್ಕೆ ಕಾರಣಕರ್ತರು ಏನು, ಅವರು ಹಣ ತಗೊಂಬಂದು ATMಗಳಿಗೆ ಹಾಕುವಂಥದ್ದು, ಆ ಇನ್ಫಾರ್ಮೇಶನ್ ಹೆಂಗಿತ್ತು, ಯಾರು ಇನ್ಫಾರ್ಮೇಶನ್ ಅವ್ರಿಗೆ ಕೊಟ್ಟಿದ್ದಾರೆ ಮತ್ತು ಅವರಲ್ಲಿ ಯಾರಾದರೂ ಇದ್ದಾರಾ ಇಲ್ವಾ ಗೊತ್ತಿಲ್ಲ ನಮಗೆ. ನಾವು ಸೀರಿಯಸ್ ಆಗಿ ತಗೊಂಡು ಇದನ್ನ ಮಾಡ್ತಾ ಇದ್ದೇವೆ. ವರ್ಷಾರಂಭದಲ್ಲೇ ಅಂದ್ರೆ ಜನವರಿ 16ರಂದು ಬೀದರ್ನಲ್ಲೂ ಇದೇ ಮಾದರಿ ದರೋಡೆಯಾಗಿತ್ತು. SBI ಬ್ಯಾಂಕ್ನ ATMಗೆ ಸಾಗಿಸುತ್ತಿದ್ದ ವಾಹನ ಅಡ್ಡಗಟ್ಟಿ ಲೂಟಿ ಮಾಡಲಾಗಿತ್ತು. ಒಬ್ಬನನ್ನ ಕೊಂದು ಹಣದ ಜೊತೆಗೆ ಹೈದರಾಬಾದ್ಗೆ ಎಸ್ಕೇಪ್ ಆಗಿದ್ದವರನ್ನ ಇದುವರೆಗೂ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಇನ್ನು ಮಂಗಳೂರಿನ ಉಲ್ಲಾಳದ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ನಡೆದಿದ್ದ 12 ಕೋಟಿ ರೂಪಾಯಿಗಳ ಹಗಲು ದರೋಡೆ ಪ್ರಕರಣ ಇಡೀ ರಾಜ್ಯಕ್ಕೆ ಭಯ ಹುಟ್ಟಿಸುವಂತೆ ಮಾಡಿತ್ತು. ಮಠ ಮಧ್ಯಾಹ್ನವೇ ಬ್ಯಾಂಕ್ಗೆ ನುಗ್ಗಿದ್ದ ದರೋಡೆಕೋರರು ಕೇವಲ 5 ನಿಮಿಷದಲ್ಲಿ ಹಣದ ಮೂಟೆ ಕಟ್ಟಿಕೊಂಡು ಹೋಗಿದ್ರು. ಇದೀಗ ಬೆಂಗಳೂರು ಸರದಿ. ಕರ್ನಾಟಕ ಪೊಲೀಸರ ದಕ್ಷತೆಗೆ ಇದು ಸವಾಲಾಗಿದೆ. ಆ ಸವಾಲನ್ನ ಹೇಗೆ ಸ್ವೀಕರಿಸಿ ಪ್ರಕರಣ ಭೇದಿಸುತ್ತಾರೆಂದು ಕಾದು ನೋಡಬೇಕಿದೆ. ಇದೇ ವರ್ಷದ ಜನವರಿ 16ನೇ ತಾರೀಕಿನಂದು ಬೀದರ್ನಲ್ಲಿ ಒಂದು ದೊಡ್ಡ ದರೋಡೆ ಆಗಿತ್ತು. SBI ಬ್ಯಾಂಕ್ಗೆ ಹಣ ತುಂಬಲು ಹೋಗಿದ್ದಂತಹ ವಾಹನವನ್ನು ಅಡ್ಡಗಟ್ಟಿ ಶೂಟೌಟ್ ಮಾಡಿ ಹಣವನ್ನು ದೋಚಿ ಪರಾರಿಯಾಗಿದ್ದರು. ಈ ಗ್ಯಾಂಗ್ನ 1 ತಿಂಗಳಾದಂತಹ ಬಳಿಕ ಹೈದರಾಬಾದ್ನಲ್ಲಿ ಎಡೆಮುರಿ ಕಟ್ತಾರೆ. ಇದಾಗಿದ್ದಂಥ ಬಳಿಕ ಮಂಗಳೂರಿನಲ್ಲೂ ಕೂಡ ಅಷ್ಟೇ ಸಹಕಾರಿ ಬ್ಯಾಂಕ್ಗೆ ನುಗ್ಗಿದಂತಹ ದರೋಡೆಕೋರರು ಬರೀ 5 ನಿಮಿಷದಲ್ಲಿ 12 ಕೋಟಿಯನ್ನು ಲೂಟಿ ಮಾಡ್ಕೊಂಡು ಹೋಗಿದ್ರು. ಈಗ ಬೆಂಗಳೂರಿನ ಸರದಿ. ಬ್ಯಾಂಕ್ನಿಂದ ತರ್ತಿದ್ದಂತಹ ಹಣವನ್ನು ರಾಬರಿ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ಕೋಟಿ 11 ಲಕ್ಷ. ಸದ್ಯಕ್ಕೆ ರಾಬರ್ಸ್ ಹೊರ ರಾಜ್ಯದವರು ಅಂತೇಳಿ ಗೊತ್ತಾಗ್ತಿದೆ. ಈಗ ಬೆಂಗಳೂರು ಪೊಲೀಸರು ವಿಶೇಷ ತನಿಖಾ ತಂಡಗಳನ್ನು ರಚನೆ ಮಾಡಿದರೆ ಈ ಆರೋಪಿಗಳನ್ನು ಪತ್ತೆ ಮಾಡುವಂಥದ್ದು ಈಗ ಬೆಂಗಳೂರು ಪೊಲೀಸರ ಮುಂದೆ ಇರುವಂಥ ಬಹುದೊಡ್ಡ ಸವಾಲು. ಈ ಸವಾಲನ್ನು ಬೆಂಗಳೂರು ಪೊಲೀಸರು ಹೇಗೆ ಭೇದಿಸ್ತಾರೆ ಅನ್ನುವಂಥದ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.